ನೀನ್ ಅಷ್ಟು ನಡೆದ್ರು ಕೂಡ ನಿನ್ಗೆ ಇನ್ನೂ ಮಂಡಿ ಸೌದಿಲ್ವಲ್ಲ ಹೆಂಗೆ ಅಂತ. ಈಗ ಅಷ್ಟು ನಡೆದೆ ಓಕೆ, 90 ವರ್ಷ ಆದ್ರೂ 99 ಮೇಲೆ ಆಗೈತೆ, 90 ಮೇಲೆ ಆಗೈತಲ್ವಾ. ನಿನ್ ಮೊಮ್ಮಕ್ಳಿಗೆ 45-50 ವರ್ಷ ಈಗ. ಆದ್ರೂ ನೀನು ಇನ್ನೂ ನಿನ್ ಮಂಡಿ ನೋವು ಇಲ್ವಲ್ಲ ಹೆಂಗೆ? ಕೆಲವರು ಜಾಸ್ತಿ ಕೆಲಸ ಮಾಡಿದ್ರೆ ಮಂಡಿ ನೋವು ಬರ್ತದೆ ಅಂತಾರೆ, ಅಷ್ಟು ನಡೆದು ಮಂಡಿ ನೋವು ಇಲ್ವಲ್ಲ. ಬರೀ ಸೊಪ್ಪು ತಿಂತಿದ್ವಾಗ ಸೊಪ್ಪು ಹುರುಳಿಕಾಳು ಅದೇ ರಹಸ್ಯ. ಮುದ್ದೆ ನಾನು ಬಹಳಷ್ಟು ಜನ ಅಬ್ಸರ್ವ್ ಮಾಡಿದೀನಿ, ಬರೀ ಕಾಲಲ್ಲಿ ನಡೆದವ್ರಿಗೆ ಆಯುಸ್ ಜಾಸ್ತಿ. ಯಾಕಂದ್ರೆ ಎಷ್ಟು ನಡಿತೀವೋ ಅಷ್ಟು ಹೃದಯಕ್ಕೆ ಅಂದ್ರೆ ರಕ್ತ ಸಂಚಾರ ಚೆನ್ನಾಗಾಗತ್ತೆ, ಮನಸ್ಸಿನ ಒತ್ತಡ ಸ್ಟ್ರೆಸ್ ಕಡಿಮೆ ಆಗುತ್ತೆ, ನಿದ್ದೆ ಚೆನ್ನಾಗಿ ಬರುತ್ತೆ. ನಮಸ್ತೆ ಎಲ್ಲ ವೀಕ್ಷಕರಿಗೂ. ವೀಕ್ಷಕರೇ ನೋಡಿ, ಇವತ್ತು ನಮ್ಮ ಅಜ್ಜಿನ ತೋರಿಸ್ತೇನೆ, ಜಯಮ್ಮ ಅಂತ ಏನ್ ನೋಡ್ತಾ ಇದ್ದೀರಾ. ಇವ್ರಿಗೆ ವಯಸ್ಸು ಬಂದು 90. ಯಾಕೆ ನಾನು ಈ ವಿಡಿಯೋ ಮಾಡ್ತಿದ್ದೀನಿ ಅಂದ್ರೆ ಇವರ ಆರೋಗ್ಯದ ಕೆಲವು ಸೀಕ್ರೆಟ್ ನಾನು ಇವತ್ತು ನಿಮ್ಗೆ ತಿಳ್ಸಕ್ ಬರ್ತೀನಿ. ಏನಂದ್ರೆ ನೋಡಿ, ಇವರು ಈಗಲೂ ಕೂಡ ಚಪ್ಪಲಿ ಇಲ್ಲದೆ ಬರೀ ಕಾಲಲ್ಲೇ ನಡೀತಾರೆ. ಬರೀ ಕಾಲಲ್ಲಿ ಬರೀ ನಡೆಯೋದಲ್ಲ, ಇವರು ಮದ್ದೂರಿಂದ ಕೇಂದೊಡ್ಡಿ, ಮದ್ದೂರಿಂದ ಟೈಲೂರು, ಮದ್ದೂರಿಂದ ಕನಕಪುರದಿಂದ ಮದ್ದೂರು, ಈಗಲೂ ಕೂಡ ಬರೀ ಕಾಲ ನಡ್ಕೊಂಡು ಹೋಗ್ತಾರೆ. ಇವ್ರು ಬಸ್ಸಲ್ಲಿ ಹೋಗೋದಲ್ಲ, ನಡ್ಕೊಂಡು ಹೋಗ್ತಾರೆ. ಆ ನಡೆಯೋದ್ರಿಂದ ಇವರ ಆಯುಸ್ಸು ಜಾಸ್ತಿ. ಯಾಕಂದ್ರೆ ಯಾರು ಬರೀ ಕಾಲಲ್ಲಿ ನಡೀತಾರೆ ಅವ್ರಿಗೆ ಎಲೆಕ್ಟ್ರಾನ್ ಸಿಗುತ್ತೆ. ಭೂಮಿಯಲ್ಲಿ ಇರುವಂತಹ ಎಲೆಕ್ಟ್ರಾನ್ಸು ನಾವು ಬರೀ ಕಾಲಲ್ಲಿ ನಡೆಯೋದ್ರಿಂದ ಅದು ಅಬ್ಸರ್ವ್ ಆಗಿ ನಮ್ಮ ದೇಹದಲ್ಲಿ ಸ್ಟ್ರೆಸ್ ಲೆವೆಲ್ ಕಡಿಮೆ ಆಗುತ್ತೆ, ನಿದ್ದೆ ಚೆನ್ನಾಗಿ ಬರುತ್ತೆ. ಬರೀ ಕಾಲಲ್ಲಿ ಮಣ್ಣು ಮೇಲೆ, ಆಮೇಲೆ ಹುಲ್ ಮೇಲೆ, ಮರಳು ಮೇಲೆ ನಾವು ಬರೀ ಕಾಲ ನಡಿಬೇಕು. ಟಾರ್ ಮೇಲೆಲ್ಲ ಹೇಳ್ತಾ ಇರೋದು, ಮಣ್ಣಿನ ಮೇಲೆ ಮಣ್ಣು ನಡೆಯೋದ್ರಿಂದ ನಮಗೆ ನೈಸರ್ಗಿಕವಾಗಿ ಭೂಮಿಲಿ ಸಿಗುವಂತ ಅಂದ್ರೆ ಎಲೆಕ್ಟ್ರಾನ್ಸ್ ನಮ್ಮ ದೇಹಕ್ಕೆ ಬರ್ತದೆ ಭೂಮಿಲಿ. ಅದಕ್ಕೆ ಬರೀ ಕಾಲ ನಡಿಬೇಕು. ಯಾರಾದ್ರೂ ಅಷ್ಟೇ ಬರೀ ಕಾಲ ನಡಿಬೇಕು. ಹೌದು, ಚಪ್ಪಲಿ ಮೆಟ್ಕೋಬೇಕು ಹೆಚ್ಚಿಗೆ. ನೀನ್ ನೋಡಿದ್ರೆ 90-95 ವರ್ಷ ಆಗೈತೆ, ನಿನಗೆ ಡೇಟ್ ಆಫ್ ಬರ್ತ್ ಗೊತ್ತಿಲ್ಲ ಅಲ್ವಾ? ಸೊ ಈಗ ನಿನ್ನ ಆರೋಗ್ಯ ಹೆಂಗ್ ಕಾಪಾಡ್ಕೊಂಬಂದೆ? ನಿನ್ಗೆ ಈಗ BP ಇಲ್ಲ, ಶುಗರ್ ಇಲ್ಲ, ಏನಿಲ್ಲ ಮಗ. ಆಮೇಲೆ ಕಣ್ಣಿನ ಸಮಸ್ಯೆ ಅಂತೂ ಇಲ್ವೇ ಇಲ್ಲ. ಈಗಲೂ ಕನ್ನಡಕ ಹಾಕಲ್ಲ, 90 ವರ್ಷ ಆದ್ರೂ ಕನ್ನಡಕ ಹಾಕಲ್ಲ. ಕನ್ನಡಕ ಇಲ್ಲ, ಕನ್ನಡಕ ಹಾಕೋದಿಲ್ಲ. ಇವಾಗ ಹುಟ್ಟಿರೋ ಮಕ್ಕಳಿಗೆ ಕನ್ನಡಕ ಹಾಕ್ತಾರಲ್ಲ, ಇನ್ನು ಸ್ಕೂಲ್ ಓದ್ತಾ ಇರ್ತಾರೆ, ಅವ್ರು ಕನ್ನಡಕ ಬೇಕು. 30-40 ವರ್ಷ ಇಲ್ಲೂ ಮಂಡಿ ನೋವು, ಸೊಂಟ ನೋವು, ಮಂಡಿ ಸೌದಾಗಿರ್ತವೆ. ಆಮೇಲೆ 30-40 ವರ್ಷಕ್ಕೆ ಇವತ್ತು ಡಯಾಬಿಟಿಕ್ ಬರ್ತದೆ, BP ಶುಗರ್ ಬರ್ತಾ ಇದೆ. ಹೆಂಗೆ ಮುಂಚೆ ಊಟ ಏನ್ ಮಾಡ್ತೀನಿ ಡೈಲಿ? ಮುದ್ದೆ, ಸೊಪ್ಪು, ಹುರುಳಿಕಾಳು ಅದೇ ರಹಸ್ಯ. ಸೊಪ್ಪು, ಮುದ್ದೆಯಲ್ಲಿ ನೋಡಿ, ಮುದ್ದೆಯಲ್ಲಿ ಕ್ಯಾಲ್ಸಿಯಂ ಅತಿ ಹೆಚ್ಚು ಕ್ಯಾಲ್ಸಿಯಂ ಸಿಗುತ್ತೆ, ಪ್ರೋಟೀನ್ ಇದೆ. ಎಲ್ಲ ತಿನ್ಬೇಕು ಮುದ್ದೆ. ನೀನು ತಿನ್ನು ಮುದ್ದೆ ಚೆನ್ನಾಗಿ. ನಾನು ತಿಂತೀನಿ. ಮತ್ತೆ ಕೀರೆ ಸೊಪ್ಪು ತಿಂತಿದ್ದು, ನುಗ್ಗೆ ಸೊಪ್ಪು, ಕೀರೆ ಸೊಪ್ಪು, ನುಗ್ಗೆ ಸೊಪ್ಪು ಜೋರಾಗಿ ತಿಂತಿದ್ ನಾವು. ಅದಕ್ಕೆ ಔಷಧಿ ಹೊಡೋದಿಲ್ಲ ಮರಕ್ಕೆ. ಅದಕ್ಕೆ ನುಗ್ಗೆ ಮರಕ್ಕೆ ಎಲ್ಲಾ ಸೊಪ್ಪು ಔಷಧಿ ಹೊಡಿತಾರೆ, ನುಗ್ಗೆ ಮರಕ್ಕೆ ಮಾತ್ರ ಹೊಡೋದಿಲ್ಲ ಮಗ. ಡೈಲಿ ತಿನ್ನಿ ಏನೂ ಆಗುದಿಲ್ಲ. ಸೊ ಅದಕ್ಕೆ ನೀನು ನುಗ್ಗೆ ಸೊಪ್ಪು ತಿಂತಿ ಜಾಸ್ತಿ. ಆಮೇಲೆ ಉಪ್ಸಾರು, ಏನು ಉಪ್ಸಾರು? ಬೇಳೆಕಾಳು, ಹುಳ್ಳಿಕಾಳು, ತರಗುಳಿಕಾಳು, ಅವರೆಕಾಳು, ಅಷ್ಟೊಂದು ಕಾಳು ಹಾಕೋದು, ತೊಗರಿ ಬೇಳೆ ಹಾಕಬೇಕು. ಎಲ್ಲ ತರ ಸೊಪ್ಪು ಈಗ ಈಗ ಪ್ಯಾಟೆ ಸಿಗ್ತದೆ, ಎಲ್ಲ ತರ ಸೊಪ್ಪು ತಕೊಂಡ್ಬಂದು ಚೆನ್ನಾಗಿ ತೊಳೆದ್ಬಿಟ್ಟು ತೊಳೆಯುವಾಗ ಹಾಕೋತಿಲ್ವಿ ಎಲ್ಲರೂ. ಎಲ್ಲ ಸೊಪ್ಪು, ನುಗ್ಗೆ ಸೊಪ್ಪು, ಕೀರೆ ಸೊಪ್ಪು, ಹಣ್ಣು ಸೊಪ್ಪು, ಬೆರ್ತ ಸೊಪ್ಪು ಎಲ್ಲ ತಿನ್ಬೇಕು. ಅದಕ್ಕೆ ನೀನು ಗಟ್ಟಿಮುಟ್ಟಾಗಿದೆಯಾ 90 ವರ್ಷ ಆದ್ರೂ? ಹಿಂಡಿ ಸೊಪ್ಪು ಅಂತ ಅದ, ಹಿಂಡಿ ಸೊಪ್ಪು ಅಂತ ಮಗ. ಅದನ್ನ ನಗಲ್ಕೊಂಡು ನೋಡಿದ್ಯಾ? ನಗನಮುಳು ಗೊತ್ತು. ಆ ಸೊಪ್ಪು ತಿಂದ್ರೆ ಮತ್ತು ಒಳ್ಳೇದು. ಎಂತಕ್ಕೆ? ಎಲ್ಲ ಕಲೆಗೂ ಒಳ್ಳೇದು ಮಗ. ಅದು ವಾಯ್ಕ ಒಳ್ಳೇದು, ಸುಕಾರು, BP ಇರೋರಿಗೆ ಪ್ರತಿಯೊಂದು ಒಳ್ಳೇದು. ಅದೊಂದು ನಗನಮುಳ್ಳು, ಗೊತ್ತು, ಮುಳ್ಳಿರ್ತದಲ್ಲ ಅದ್ರ. ಮುಳ್ಳು ಅದು ವಾಯ್ಕ. ನಮ್ಮ ಮೈದನ ಮಗನ್ಗೆ ವಾಯ ಹಿಡಿದ್ಬಿಟ್ಟು ಅದ್ರ ಮುಳ್ಳು ತಂದು ಔಷಧಿ ಕೊಡ್ತಾವ್ರೆ. ನೀನು ಎಲ್ಲಿಂದ ಯಾವ ಊರಿಗೆ ನೀನು ನಡ್ಕೊಂಡು ಹೋಗ್ತಾ ಇದ್ದೆ? ನಾನು ವಹಿಸ್ತೇನೆ ಜಕೊಂಡೊಡ್ಡಿಂದ ಇದಕ್ಕೆ ಹೊಸಕೆರೆ ನಡ್ಕೊಂಡ್ ಬಂದ್ಬಿಟ್ಟು. ಎಷ್ಟು ಕಿಲೋಮೀಟ್ರು? 30 ಕಿಲೋಮೀಟರ್ ಅದಂತದ್ದು. 30 ಕಿಲೋಮೀಟರ್ ನಡ್ಕೊಂಡು ಬರ್ತೀವಿ ಒಬ್ಬೊಬ್ಬಳೆ ನಡ್ಕೊಂಡಿದ್ದೆ. ಬರೀ ಕಾಲು ಚಪ್ಪಲಿ ಹಾಕಲ್ಲ. ಬಂದೀನಿ ಅಲಗೂರ್ಗೆ. ಎಲ್ಲಿಂದ? ಮದ್ದೂರಿಂದ. ಅಲ್ಲ, ಅಷ್ಟು ವರ್ಷ ನಾನು ಹೇಳೋದು, ನೀನ್ ಅಷ್ಟು ನಡೆದ್ರು ಕೂಡ ನಿನ್ಗೆ ಇನ್ನೂ ಮಂಡಿ ಸೌದಿಲ್ವಲ್ಲ ಹೆಂಗೆ ಅಂತ. ಈಗ ಅಷ್ಟು ನಡೆದೆ ಓಕೆ, 90 ವರ್ಷ ಆದ್ರೂ 99 ಮೇಲೆ ಆಗೈತೆ, 90 ಮೇಲೆ ಆಗೈತಲ್ವಾ. ನಿನ್ ಮೊಮ್ಮಕ್ಳಿಗೆ 45-50 ವರ್ಷ ಈಗ. ಆದ್ರೂ ನೀನು ಇನ್ನೂ ನಿನ್ ಮಂಡಿ ನೋವು ಇಲ್ವಲ್ಲ ಹೆಂಗೆ? ಕೆಲವರು ಜಾಸ್ತಿ ಕೆಲಸ ಮಾಡಿದ್ರೆ ಮಂಡಿ ನೋವು ಬರ್ತದೆ ಅಂತಾರೆ, ಅಷ್ಟು ನಡೆದು ಮಂಡಿ ನೋವು ಇಲ್ವಲ್ಲ. ಚಿಂತೆ ಇಲ್ಲ, ಚಿಂತೆ ಮಾಡ್ತೀವಿ ಜಾಸ್ತಿ ನೀನು? ಏನು ಚಿಂತೆ ಮಾಡಿಲ್ಲ ಕಣಪ್ಪ, ಮಾಡಿಲ್ಲ. ಅದಕ್ಕೆ ಹೆಂಗಿರೋದು, ಅದು ಒಂದು ಕಾರಣ. ಯಾವ ಚಿಂತೆ ಮಾಡಿಲ್ಲ ಮಗ. ಆಮೇಲೆ ಈಗ ನಾನು ಹಿಂಗೆ ಏನ್ ಹೇಳ್ತೀನಿ ಅಂದ್ರೆ, ನೀನು ಬರೀ ಕಾಲಲ್ಲಿ ನಡೆದಲ್ಲ, ಅದು ಒಂದು ಕಾರಣ. ನೋಡಿ, ಕೈ ನೋಡ್ಬೋದು ಅಜ್ಜಿದು, ಕೇಳ್ಬೋದು ಇವ್ರಿಗೆ ಏನು 90 ಆಗಿದೆ ಅಂತ. ಈಗಲೂ ಇವರು ಒಬ್ಬರೇ ಎಷ್ಟು ಮೆಟ್ಲಾದ್ರೂ ಹತ್ತುತ್ತಾರೆ,
ಎಷ್ಟು ಮೆಟ್ಲಾದರೂ ಎಷ್ಟು ದೂರ ಆದ್ರೂ ನಡೀತಾರೆ. ಈಗಲೂ ಮೊನ್ನೆ ನೀವು ಎಷ್ಟು ಕಿಲೋಮೀಟರ್ ನಡ್ಕೊಂಡ್ ಬಂದೆ ಅಲ್ಲಿಂದ ಕೆಮ್ಮದೊಡ್ಡಿಂದ ಬಂದಲ್ಲ? 20 ಕಿಲೋಮೀಟ್ರಾ? ಆಗದ 20 ಕಿಲೋಮೀಟರ್ ಸುಮ್ಮನೆ ನಡ್ಕೊಂಡ್ ಬರ್ತಾ ಇರ್ತೀಯಾ? ಗೊತ್ತಾಯ್ತು. ಏನು ನೋವು ಆಗಲ್ವಾ ಮಂಡ್ಯ? ಏನು ಹೌದಾ? ನನಗೆ ನಡೀತಾ ಇರೋದೆ? ನಡೀತೀನಿ ಮಗ, ಹಾಂ. ನಡೀತೀನಿ. ಆಮೇಲೆ ಇನ್ನೇನು ಸೀಕ್ರೆಟ್ ಇಂದು ಆರೋಗ್ಯ ಕೊಟ್ಟು? ಆರೋಗ್ಯ ಇನ್ನೇನು ಸೀಕ್ರೆಟ್ ಇಲ್ಲ, ಫಸ್ಟೇ ಹ್ಮ್ ಬಿ ಪಿ ಇಲ್ಲ, ಸುಗರ್ ಇಲ್ಲ, ಏನಿಲ್ಲ. ಪರಮಾತ್ಮನ ಆದಿನ ಹ್ಮ್ ಮುದ್ದೆ ತಿಂದಿನಿ ಆಗೆಲ್ಲ. ಮುದ್ದೆ ಚೆನ್ನಾಗಿ ಮುದ್ದೆ ತಿಂದು ಸೊಪ್ಪು ಹುಳ್ಳಿಕಾಳು ಸೊಪ್ಪು. ಈಗ ನೀನ್ 90 ವರ್ಷ ಆದ್ರೂನು ಇನ್ನು ನಿನ್ ಕೂದಲು ಅಷ್ಟೊಂದೇನು ಉದುರಿಲ್ಲ, ಹೋಗಿದಾವೆ ಆದ್ರೆ ಇನ್ನೂ ಇದಾವೆ, ಉಳಿಸ್ಕೊಂಡಿದ್ಯಾ. ಏನು ಸೀಕ್ರೆಟ್ ಏನಾಗ್ತಿದೆ ಅವಾಗ? ಕೈ ಎಣ್ಣೆ, ತಲೆ ಕೈ ಎಣ್ಣೆ ಆಗ್ತಿದೆ. ಕೈ ಎಣ್ಣೆ ಅಂದ್ರೆ ಹರಳೆಣ್ಣೆ ಆಗ್ತಿದ್ದ? ಆಯ್ತು. ಆಮೇಲೆ ಇನ್ನೊಂದು, ಎಷ್ಟು ಗಂಟೆಗೆ ನೀನು ಮಲಗ್ತಾ ಇದ್ದೆ ಅಜ್ಜಿ? 8 ಗಂಟೆ 7 ಗಂಟೆ ಮಲಗ್ತಾ ಇದ್ದು. ಬೆಳಗ್ಗೆ ಎಷ್ಟು ಗಂಟೆಗೆ ಹೇಳ್ತಾ ಇದ್ರಿ? ಬೆಳಿಗ್ಗೆ 5 ಗಂಟೆ. 5 ಗಂಟೆಗೆ ಹೇಳ್ತಿದ್ದ? 5 ಗಂಟೆಗೆ ಏನ್ ಕೆಲಸ ಮಾಡ್ತಿದ್ರಿ? ಎಲ್ಲ ಮನೆ ತಾವು ಕೆಲಸ, ಮುಸ್ರೆ, ಕಸ ಸವರೋದು, ರಂಗೋಲಿ ಇಡೋದು, ಬಾಕಲು ತೊಳೆದು, ಮತ್ತೆ ಅಡುಗೆ ಮಾಡೋದು, ನಾಟಿ ಹಾಕೋದು. ನಾಟಿ ಹೊಂಟೈತಿದ್ವಲ್ಲ, ಕಳೆ ಕೀಳೋದು, ನಾಟಿ ಹಾಕೋದು. ಈಗಲೂ ನೀನು ಬ್ಲಡ್ ಟೆಸ್ಟ್ ಮಾಡಿಸಿದಾಗ ಏನು ಇಲ್ವಾ? ಏನು ಇಲ್ಲ ಮಗ. ನಿಂಗೆ 2-3 ಸರಿ ಆಕ್ಸಿಡೆಂಟ್ ಆಗದ್ ನಿಂಗೆ, ಆದ್ರೂ ಗಟ್ಟಿ ಇದೆಯಲ್ಲ ಅದೇಳು. ಅದ್ನೇನು ಡಾಕ್ಟರ್ಗಳು ಅಂತಾರಲ್ಲ, ನಿಮ್ ಹೆಂಗ್ ಸಾಕಿದ್ರು ಅಂತಾರೆ ಡಾಕ್ಟರ್ಗಳು. ಇದು ನಾಯಿ ಕಡ್ದಾಗ ರಕ್ತ 2 ಸೇರ್ ರಕ್ತ ಸುರಿದ. ಆಗ್ಲೂ ಏನಾಗಿಲ್ಲ? ಅದೇನು ಅಲ್ಲ. ಅವ್ರೇ ಅಂದ್ರೆ ಇನ್ನೊಂದೆಲ್ಲ ಆಕ್ಸಿಡೆಂಟ್ ಆಯ್ತು ಅಂದ್ರೆ ಕಾರನ್ನು ಗುದ್ಬಿಡ್ತು ಅಂತಲ್ಲ, ಅದಂಗೆ? ಎಲ್ಲಿ? ಅದ ರುದ್ರಾಸಪುರದ ಗೇಟಲ್ಲಿ. ಮುಸ್ಸಂದೆ ಬರ್ತಾ ಇದ್ದಿ ಮಗ, ಆಗ ಗುದ್ಬಿಟ್ಟಿದ್ದು. ಆಗ್ಲೂ ಏನಂದ್ರು ಡಾಕ್ಟರ್ಗಳು, ಈ ತಡೆದಿದ್ದೀರಾ ನೀನು ಅಂತ ಕೈ ಮುಗಿದ್ಬಿಟ್ನಲ್ಲ ಅವ್ರಿಗೆ. ಕೈ ಮುಗಿದ್ಬಿಟ್ಟೆ. ಅಲ್ಲ, ನೀನು ಒಂದ್ ಹೇಳ್ದಲ್ಲ, ಅವ್ರು ಗುದ್ದವ್ರನ್ನ ನಂದೇ ತಪ್ಪು ಅಂತ ನೀನೇ ತಪ್ಪು ಅಂತ ಕಳ್ಸ್ಬಿಟ್ಟಂತಲ್ಲ? ನಾನೇ ಕಳ್ಸ್ಬಿಟ್ಟೆ. ಅವ್ರ ಕೈ ಮುಗಿದ್ನಲ್ಲ, ಅವ್ರು ಗುದ್ರು ನೀನು ನಿಂದೆ ತಪ್ಪು ಅಂದ್ಬಿಟ್ಟೆ. ಇಂಥ ತಾಯಿನ ಏನು ನೋಡಿಲ್ಲ ಅಂದ ಅವನು ಕಾರಣ ಗುದ್ದವನು. ಇವತ್ತೇನೋ ಒಂಚೂರು ಟಚ್ ಆಗ್ಬಿಟ್ರೆ ದೊಡ್ಡ ಜಗಳ ಆಯ್ತದೆ. ನೀನು ಗುದ್ದು ಅಷ್ಟು ದೂರ ಬಿದ್ದು ಸೊಂಟ ಮುರ್ಕೊಂಡ್ರು ದುಡ್ಡು ಕೇಳಿಲ್ಲ ಅವ್ರ. ದುಡ್ಡು ಕಾಸು ಕೊಡಿ ಅಂತ ಕೇಳಿಲ್ಲ. ಅದೇ ಭಗವಂತ ನೀನು ಕಾಪಾಡಿರೋದು, ನೀನು ಒಳ್ಳೆತನಕ್ಕೆ ನೀನು ಆಯುಸ್ ಕೊಟ್ಟಿರೋದು. ಒಳ್ಳೆತನದಿರುವುದಕ್ಕೇನು ಸುಜಿ, ಆಯುಷ ನನಗ ಆಯುಷ ಆರೋಗ್ಯ ಆ ಪರಮಾತ್ಮ ಕೊಟ್ಟವನು ಎಲ್ಲ ಕಸಮಿರುವ. ಇನ್ನು ಚೆನ್ನಾಗಿರೋ, ಒಳ್ಳೇದಾಗ್ಲಿ. ಈಗ ಊಟ ಜೀರ್ಣ ಆಗುತ್ತಾ ನಿಂಗೆ? ಈಗ 90 ವರ್ಷ ಆಗದಲ್ವಾ? ಊಟ ಜೀರ್ಣ ಆಗುತ್ತಾ? ಊಟ ಜೀರ್ಣ ಆಗುತ್ತೆ, ಏನ್ ತೊಂದರೆ ಇಲ್ಲ. ಏನಿಲ್ಲ ಮಗ. ಬೇರೆ ಏನು ಮಂಡಿ ನೋವಾಗ್ಲಿ ಏನು ಇಲ್ಲ? ಏನಿಲ್ಲ ಮಗ. ಊಟ ಯಾವ ಊಟ ತಿಂದ್ರು ಏನಿಲ್ಲ ಕಸಮರಪ್ಪ. ಆ ಭಗವಾನ್ ನಾನಿನ, ಆ ಪರಮಾತ್ಮ ನನ್ನ ಆಯುಷ, ನನ್ನ ಆರೋಗ್ಯ ನನ್ನ ಮಗಳಿಗೂ ಕೊಡ್ಲಿ, ನಿಮ್ಗೂ ಕೊಡ್ಲಿ, ನಿಮ್ಗೆ, ನಿಮ್ಮ ಮಕ್ಳಿಗೆ, ನಿಮ್ಮ ಹೆಂಡತಿದ್ರಿಗೆ ಎಲ್ಲರಿಗೂ ಕೊಡ್ಲಿ. ಇವ್ ನೋಡಿ, ಅವರು ಟೈಲೂರು, ಅವರು ಮದ್ದೂರು ತಾಲೂಕು ಟೈಲೂರು ಅಂತ ನೀವು ಕೇಳಿದಂತಲ್ಲಿರೋ ನಮ್ಮ ಮಾಮ ಅವರ ಅತ್ತೆಯವರು. ಏನು ನೋಡ್ತಿದ್ದೀರಾ? ಇವರು ಜಯಮ್ಮ ಅಂತ. ಇವರು ಜಯಮ್ಮ. ನೋಡಿ, ತುಂಬ ಸರಳ, ಯಾರ ಬಗ್ಗೆನೂ ಮಾತಾಡಲ್ಲ, ಯಾರ್ದು ತಲೆ ಕೆಡಿಸ್ಕೊಡಲ್ಲ, ಜೀವನ ಹೆಂಗೆ ಬರುತ್ತೋ ಅದು ತಗೊಂಡೋಗ್ತಾರೆ. ಅದು ಒಂದು ಕಾರಣ. ಅದ್ರ ಜೊತೆಗೆ ಇವರ ಕಾಲ್ನಡಿಗೆ, ಬರೀ ಕಾಲಲ್ಲಿ ನಡೆಯೋದ್ರಿಂದ ಇವತ್ತು ಎಷ್ಟೆಲ್ಲ ಉಪಯೋಗ ಇದೆ ಅನ್ನೋದಕ್ಕೆ ಇದೊಂದು ಇವ್ರ ಮುಖಾಂತರ. ನಾನು ಭಾಳಷ್ಟು ಜನ ಅಬ್ಸರ್ವ್ ಮಾಡಿದ್ದೀನಿ, ಬರೀ ಕಾಲಲ್ಲಿ ನಡೆದವ್ರಿಗೆ ಆಯುಸ್ ಜಾಸ್ತಿ. ಯಾಕಂದರೆ ಎಷ್ಟು ನಡಿತೀವೋ ಅಷ್ಟು ಹೃದಯಕ್ಕೆ, ಅಂದರೆ ರಕ್ತ ಸಂಚಾರ ಚೆನ್ನಾಗಾಗತ್ತೆ, ಮನಸ್ಸಿನ ಒತ್ತಡ, ಸ್ಟ್ರೆಸ್ ಕಡಿಮೆ ಆಗುತ್ತೆ, ನಿದ್ದೆ ಚೆನ್ನಾಗಿ ಬರುತ್ತೆ. ಸೊ ಎಲ್ಲ ಜಾಯಿಂಟ್ ಚಲನೆ ಆಗೋದ್ರಿಂದ ಜಾಯಿಂಟ್ಗಳು ಗಟ್ಟಿ ಆಗ್ತವೆ. ಸೊ ಹಾಗಾಗಿ ನಡಿಬೇಕು, ನಿದ್ದೆ ತಿನ್ನಬೇಕು, ನಿದ್ದೆ ಮಾಡಬೇಕು. ಒಂದು ಅರ್ಧ ಮೊಗ ನಿಂತಿರುವ ಗಂಟ್ಲಿಗೆ ಕಾರ್ ಮಾಡ್ಕೊಯ್ತಾರೆ, ಊಟ್ರಲ್ಲಿ ಹೋಯ್ತಾರೆ. ನೀನಿಲ್ಲ, ನೀನು ಊರ್ ಬಿಟ್ಟವ್ರಿಗೆ ಹೋಯ್ತೀಯ, ನಡ್ಕೊಂಡು ಹೋಯ್ತಿಯಲ್ಲ? ಹೊಸಕೆರೆ ನಡ್ಕೊಂಡು ಬಂದ್ಬಿಡ್ತೀನಿ. 500ರಿಂದ. ಎಷ್ಟು ಕಿಲೋಮೀಟ್ರು? ಅದು 15 ಕಿಲೋಮೀಟರ್ ಮಗ. ಬಂದ್ಬಿಡ್ತೀಯ ನಡ್ಕೊಂಡು? ಈ ಏಜಲ್ಲಿ ಹೋಯ್ತೀಯಾ? ಈಗ 90 ವರ್ಷ ಆಗದಲ್ಲಿ ಇವ್ ನಡೀತೀಯಾ? ಇವ್ ನಡ್ಕೊಂಡ ಬರ್ತೀನಿ, ಚಾಮರಾಜ ಹೋಯ್ತಾವಿಲ್ಲ. ಓಹೋ ಹೋ ಹೋ ಹೋ. ಗ್ರೇಟ್ ನೀನು. ಒಳ್ಳೇದಾಗ್ಲಿ, ಇನ್ನು ದೇವರು ಆಯುಸ ಕೊಡ್ಲಿ ನಿನಗೆ, ಇನ್ನು ಚೆನ್ನಾಗಿರೋ. ಯಾರ ದೃಷ್ಟಿನೂ ಬೀಳ್ದೇ ಇರ್ಲಿ. ನಾವು ಚೆನ್ನಾಗಿರೋಣ, ನೀನು ಚೆನ್ನಾಗಿರ್ಬೇಕನಪ್ಪ. ನೋಡಿ ವೀಕ್ಷಕರೇ, ಅಜ್ಜಿ ನೀವು ಚೆನ್ನಾಗಿರ್ಬೇಕು ಅಂದರೆ ನನ್ನ ಆಯುಸ್ಸು ನಿಮಗೆ ಕೊಡಲಿ ಅಂತಾರೆ. ಅಂದರೆ ನೋಡಿ, ಆ ಭಗವಂತ ಅದಕ್ಕೆ ಅವ್ರನ್ನ ಇಷ್ಟು ವರ್ಷ ಏನೂ ಸಮಸ್ಯೆ ಇಲ್ಲದೆ, 2 ಸಲ ಆಕ್ಸಿಡೆಂಟ್ ಆಗಿದೆ, ಒಂದ್ಸಲಿ ನಾಯಿ ಕಚ್ಚಿದೆ, ಒಂದ್ಸಲಿ ಹಸುನು ಏನೋ ಬಂದು ಇದು ಮಾಡ್ತು ಅಂತ ಹೇಳಷ್ಟು ಕಥೆ ಹೇಳಿದ್ರೆ ಉಳಿದೀನಿ ನಾನು. ಪರಮಾತ್ಮ ಉಳಿಸವನೆಲ್ಲ. ಏನಾಯ್ತು ಅವಾಗ? ಹೆಂಗೆ ಏನಾಯ್ತದು? ಹಸುದು ಮೂಳೆ ಬಿಟ್ಟಾಗದೆ, ಇದು ಎದೆ ನೋವು, ಹಸು ತುಳಿದಿರೋದು ಮೂಳೆ ಕಟ್ಟು ಕನಿಸ್ಬಿಟ್ಟ ಡಾಕ್ಟ್ರು. ನಾನು ಕೂಡ್ಸಿ ಸುಮ್ಮನಿರುವ, ಮೂಳೆ ಬಿಟ್ಟಾಗಲ್ಲ, ನಿಮ್ಮ ತಂದೆ ತಾಯಿ ಏನೋ ಯಾವ್ದು ನಾನ್ ಧರ್ಮ ಮಾಡಿದ್ರಿ ಎಂದ.
ಅದು ಮುಖ್ಯನೇ ಬಿಡ್ರಿ. ಪುಣ್ಯನೂ ಮಾಡಬೇಕು. ಯಾನ್ ದಾನ ಧರ್ಮ ಮಾಡಿದವ ಅನ್ನಲ್ಲ ಒಳ್ಳೆ. ಆಯ್ತು, ಒಳ್ಳೇದಾಗ್ಲಿ. ಹಾಂ ಆಯ್ತಾ. ಜನಗಳಿಗೆ ಏನು ಹೇಳ್ತೀಯ ಕೊನೆದಾಗ ಕ್ಯೂ ಮಾತು ಏನು ಹೇಳ್ತೀಯ ಜನಗಳಿಗೆ? ಚೆನ್ನಾಗಿರಿ, ನೀವು ಮುದ್ದೆ ತಿನ್ನಿ, ಆರೋಗ್ಯಗಿರಿ, ಈ ಚಿಂತೆ ಪಂತೆ ಮಾಡಬೇಡಿ. ನೀವ್ಗ ಈ ಚಿಂತೆ ಮಾಡಿದ್ರೆ ಆ ಪರಮಾತ್ಮ ಒಳ್ಳೇದ್ ಮಾಡ್ತಾನೆ. ಒಂದ್ ದಿವಸ ಒಳ್ಳೇದಾಯ್ತದೆ. ಯಾರು ಚಿಂತೆ ಪಂತೆ ಮಾಡಬೇಡಿ. ಒಳ್ಳೆ ತರದಲ್ಲಿ ನಡ್ಕೊಂಡು ಒಳ್ಳೆ ತರದಲ್ಲಿ ಓದಪ್ಪ ಹೋಗ್ರವ ಅಂತ ಹೇಳ್ಕೊಡ್ತೀನಿ. ಯಾರ ನಾನು ಸೊಪ್ಪು ತಿನ್ಬೇಕು, ಮುದ್ದೆ ತಿನ್ಬೇಕು, ನಡಿಬೇಕು. ಅಷ್ಟು ನಡುವುದಿಲ್ಲ, ಕೂಟ್ರಲ್ಲಿ ಹೋಯ್ತಾರೆ. ಏನ್ ಮಾಡ್ಯವ ನನಗೆ ಬೇಕಾದ್ರೆ ಈಗ 1 ಗಂಟೆ 5 ಗಂಟೆ ನಡ್ಕೊ ಹೋಗೋದು ನಡ್ಕೊಯ್ತೀನಿ. ಈಗ 90 ವರ್ಷ ಆದ್ರೂ ಹೋಯ್ತೀಯ? ಹೋಯ್ತೀನಿ ಕಣ್ಣ. ಒಳ್ಳೇದಾಗ್ಲಿ. ಆಯ್ತು, ನಿಮ್ಗೆ ನಮಸ್ತೆ ಬಿಡಪ್ಪ. ಶಿವ ಒಳ್ಳೇದು ಮಾಡಿ, ಪರಮಾತ್ಮ ಒಳ್ಳೇದು ಮಾಡಿ, ನಿಮ್ಗೆ ನಮಸ್ತೆ. ಸ್ವಾಮಿ ಒಳ್ಳೇದು ಮಾಡಿ. ನಿಮ್ಗೆ 100 ವರ್ಷ ಆಯ್ಸಾಕೊಟ್ಟು ನಿಮ್ಮ ಮಗಳಿಗೆ, ನಿಮಗೆ ತಾಯಿಗೆ, ನಿಮ್ಗೆ ಕೊಡ್ಲಿ ಮಗ. ಪರಮಾತ್ಮ ಒಳ್ಳೇದು ಮಾಡಿ. ಆಯ್ತು.